ಸರ್ಕಾರಿ ಕಾರ್ಗಳನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಒಂದು ಸ್ಟೋರಿ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಯಾರು ದುರ್ಬಳಕೆ ಮಾಡ್ಕೊಂಡಿರೋದು ಏನು ಅನ್ನೋದ್ರ ಡೀಟೇಲ್ಸ್ ಬಂತು ನೋಡಿ. ಸರ್ಕಾರಿ ಕಾರಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರ ಪುತ್ರನ ದರ್ಬಾರ್, ಆಸ್ಪತ್ರೆಯಲ್ಲಿ ರುದ್ರಪ್ಪಗೆ ಚಿಕಿತ್ಸೆ, ಮಗ ದರ್ಶನ್ ಸರ್ಕಾರಿ ಕಾರಲ್ಲಿ ಅಂಧ ದರ್ಬಾರ ನಡೆಸಿದ್ದಾರೆ. ಅಪಘಾತಗೊಂಡು ಗಾಯಗೊಂಡು ಆಸ್ಪತ್ರೆಗೆ ರುದ್ರಪ್ಪ ಲಮಾಣಿ ಅವರು ಸೇರಿದ್ದಾರೆ. ಇತ್ತ ಡೆಪ್ಯೂಟಿ ಸ್ಪೀಕರ್ಗೆ ನೀಡಿರುವಂತಹ ಕಾರಲ್ಲಿ ಮಗ ದರ್ಶನ್ ಓಡಾಡ್ತಾ ಇರುವಂತಹ ದೃಶ್ಯ. ತನ್ನ ಬೆಂಬಲಿಗರ ಜೊತೆ ನಗರ ಸಂಚಾರವನ್ನ ದರ್ಶನ್ ಲಮಾಣಿ ಮಾಡಿದ್ದಾರೆ. ಸರ್ಕಾರಿ ಕಾರಿನ ನಂಬರ್ ಕೂಡ ತೋರಿಸ್ತಾ ಇದೆ ನಿಮಗೆ, KA05G6000. ಬೆಂಗಳೂರಿನಿಂದ ಹಾವೇರಿ ತನಕ ಬೆಂಬಲಿಗರ ಜೊತೆಗೆ ಇದೇ ಕಾರ್ನಲ್ಲಿ ಆ ವ್ಯಕ್ತಿ ಸಂಚಾರವನ್ನು ಮಾಡಿರೋದು. ಸರ್ಕಾರಿ ಕಾರ್ಗಳನ್ನು ಯಾರಿಗೆ ಕೊಡ್ತಾರೆ? ಸರ್ಕಾರಿ ಕಾರ್ ಅಂದರೆ ಏನು ಕ್ಯಾಬ್ ಸರ್ವಿಸಾ? ಪ್ರಶ್ನೆ ಬರುತ್ತಲ್ವಾ ನೋಡಿ. ಡೆಪ್ಯೂಟಿ ಸ್ಪೀಕರ್ ಪುತ್ರ ಆರಾಮ್ಸೆ ಸರ್ಕಾರದಿಂದ ಸರ್ಕಾರಿ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಯೋಜನೆಗೊಂಡಂತಹ ಕಾರನ್ನು ತಮಗೆ ಬೇಕಾದ ಹಾಗೆ ಈ ಕ್ಯಾಬ್ ಸರ್ವಿಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ನಾವು, ಹಂಗೆ ಯೂಸ್ ಮಾಡ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ. ಯಾವುದನ್ನ ಯಾರು ಯೂಸ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇವರ ಪುತ್ರರಿಗೆ ಇಲ್ವಾ? ಏನು ಕತೆ? ಇದ್ರೂ ಕೂಡ ನಮ್ಮನ್ನು ಯಾರು ಕೇಳ್ತಾರೆ? ನಾವು ದೊಡ್ಡವರು ಅನ್ನುವಂತಹ ಅಹಮು, ಕೊಬ್ಬು ಮತ್ತೆ ದುರಾಂಕಾರದ ಪರಮಾವಧಿನ. ಖಂಡಿತವಾಗ್ಲೂ ಮಮತಾ, ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಅವ್ರಿಗೆ ತನ್ನದೇ ಆದಂತ ಗೌರವ ಇರುತ್ತೆ. ಶಾಸಕರು ಕೂಡ ಅವ್ರಿಗೆ ಬಹಳಷ್ಟು ಏನು ಗೌರವಾನ್ವಿತವಾಗಿ ನಡ್ಕೊಂತಾರೆ. ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಆ ಹುದ್ದೆಗೆ ಹಾಜರಿದಂತಹ ಗೌರವ ಇದೆ. ಆದ್ರೆ ಡೆಪ್ಯೂಟಿ ಸ್ಪೀಕರ್ ವಾಹನದಲ್ಲಿ ಮಗ ದರ್ಶನ್ ಲಮಾಣಿ ಅವರು ಓಡಾಟ ನಡೆಸಿ ಅಂಧ ದರ್ಬಾರನ್ನ ನಡೆಸಿರುವಂತದ್ದು. ಇವತ್ತು ಹಾವೇರಿಯ ಪ್ರವಾಸಿ ಮಂದಿರದ IBಯಲ್ಲಿ ಬಂದಿರುವಂತದ್ದು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬೇರೆ ಬೇರೆ ಭಾಗದಲ್ಲಿ ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ದಾರೆ. ಅವರನ್ನ ಭೇಟಿ ಆಗ್ಲಿಕ್ಕೆ ಏನು ಡೆಪ್ಯೂಟಿ ಸ್ಪೀಕರ್ ಕಾರಲ್ಲಿ ಬಂದಿರುವಂತದ್ದು. ಅಂದ್ರೆ ಸರ್ಕಾರಿ ವಾಹನದಲ್ಲಿ ಓಡಾಡಿ ಅವರ ಬೆಂಬಲಿಗರ ಜೊತೆಗೆ ಓಡಾಡುವಂತದ್ದು. ಅವರ PS ಅವರು ಇಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿಯನ್ನು ಹೇಳ್ತಾರೆ. ಆದ್ರೆ ಅದು ಸರ್ಕಾರಿ ವಾಹನವನ್ನು ಯಾರು ಬಳಕೆ ಮಾಡ್ಬೇಕು? ಅವ್ರ ತಂದೆ ಅವ್ರು ಬಳಕೆ ಮಾಡ್ಬೇಕು. ಅವ್ರ ತಂದೆ ಏನೋ ಕಳೆದ 15 ದಿನಗಳಿಂದ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದ್ರೆ ಅವರ ಹೆಸರಿನಲ್ಲಿ ಮಗ ದರ್ಶನ್ ಲಮಾಣಿ ಅವರು ಏನೋ ಸರ್ಕಾರಿ ವಾಹನದಲ್ಲಿ ಓಡಾಡಿ ಅಂಧ ದರ್ಬಾರನ್ನ ನಡೆಸಿರುವಂತದ್ದು. ಮಮತಾ, ಸರ್ಕಾರಿ ಸ್ವತ್ತನ್ನ ಹೇಗೆ ಯಾರು ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇವ್ರಿಗಿಲ್ಲ ಅಂತ ಅಂದ್ಮೇಲೆ ಇವ್ರ ವಿರುದ್ಧ ಯಾಕೆ ಕ್ರಮ ಆಗ್ಬಾರ್ದು? ಕ್ರಮ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತಲ್ವಾ? ಖಂಡಿತವಾಗ್ಲೂ ಮಮತಾ, ಸರ್ಕಾರಿ ವಾಹನದಲ್ಲಿ ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಉನ್ನತವಾದಂತಹ ಹುದ್ದೆ. ಅವರ ತಂದೆಯವರು ಓಡಾಡುವಂತಹ ವಾಹನ. ಹೀಗಾಗಿ ಇಲಾಖೆಯ ಅಧಿಕಾರಿಗಳು ಅಂದ್ರೆ ವಾಹನ ನೀಡುವಂತಹ ಬೆಂಗಳೂರಿನ ವಿಧಾನಸೌಧದಲ್ಲಿ ಅದನ್ನ ಉಸ್ತುವಾರಿಯನ್ನ ನೋಡ್ಕೊಂತಾರೆ. ಅವರು ಇವ್ರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು. ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಸಾರ್ವಜನಿಕರು ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ತಂದೆಯ ವಾಹನದಲ್ಲಿ, ಸರ್ಕಾರಿ ವಾಹನದಲ್ಲಿ ಮಗ ಓಡಾಡ್ತಿರೋದನ್ನ ನೋಡಿದಂತ ಗಮನಿಸಿದವರು ಯಾರು ಆಡಳಿತ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅನ್ನೋ ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ದರ್ಶನ್ ಲಮಾಣಿ ಅವರು ಕೂಡ ಅದನ್ನ ಮಿನಿಮಮ್ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ಏನೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ, ಬೇರೆ ಬೇರೆ ಉದ್ಯಮ ಮಾಡ್ತಿದ್ದಾರೆ, ಸ್ವಂತ ವಾಹನದಲ್ಲಿ ಓಡಾಡುವಂತಹ ಬಿಟ್ಟು ಸರ್ಕಾರಿ ವಾಹನ ದುರುಪಯೋಗ ಮಾಡ್ಕೊಂಡಿರುವಂತದ್ದು. ಮಮತಾ, ರೈಟ್. ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟು ದೊಡ್ಡ ಹುದ್ದೆ ಅವರ ತಂದೆಯವರಿಗೆ, ಮತ್ತು ಮನೇಲೇನು ಇವರೇನು ಬಡತನದಲ್ಲಿ ಈ ಬೀದಿ ದೀಪದ ಅಂಡ್ರಲ್ಲಿ ಏನು ಓದಿರೋರಲ್ಲ. ಒಂದು ಕಾರ್ ತಗೊಳ್ಳೋ ಯೋಗ್ಯತೆ ಇಲ್ವಾ? ಹಾಗಾದ್ರೆ ಸರ್ಕಾರದ್ದೇ ಬೇಕಾ ಅದನ್ನು ಕೂಡ? ಸೀಟ್ ಬೆಲ್ಟು ಹಾಕಿಲ್ಲ. ನೀವು ಫೋಕಸ್ ಮಾಡಿ ನೋಡಿದ್ರೆ ಸೀಟ್ ಬೆಲ್ಟು ಹಾಕಿಲ್ಲ, ಸರ್ಕಾರಿ ಕಾರು. ಎಲ್ಲೆಲ್ಲಿಂದ ಬಂದ್ಬಿಡ್ತಾರೆ ಇವರೆಲ್ಲ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಸರ್ಕಾರಿ ಕಾರನ್ನು ಮನೆ ಸ್ವತ್ತು ಅಂತ ಅನ್ಕೊಳ್ಳೋದು. ಇನ್ನು ಪವರ್ನ ಇವರು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂತ ನಾವು ಹೆಂಗೆ ಹೇಳೋದು? ಪವರ್ನ ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ತಂದೆಯ ಹುದ್ದೆಯನ್ನು ನಾನೇ ಅನುಭವಿಸ್ತಾ ಇದ್ದೀನಿ ಅನ್ನುವಂತಹ ಭ್ರಮೆಯಲ್ಲಿ ದರ್ಶನ್ ಅವರಿದ್ದರೆ ಮೊದಲು ಆಚೆ ಬರಬೇಕು ಇವರು. ಏನು ಆ ಹೆಸರಿಗೆ ಪ್ರಾಬ್ಲಮ್ಮ ಏನೋ ಗೊತ್ತಿಲ್ಲ.